ಉಡುಪಿ ಜಿಲ್ಲೆಯಲ್ಲಿ ಹೊಸ ವರ್ಷ ಮತ್ತು ಕಂಟಿನ್ಯೂಸ್ ರಜಾ ಆಚರಣೆ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗಳು ಆಗ್ತಾ ಇದೆ. ಅದರಲ್ಲಿ ಉಡುಪಿ ಟೌನ್, ಮಣಿಪಾಲ್ ಮತ್ತು ಮಲ್ಪೆ ಭಾಗದಲ್ಲಿ ಕೆಲವೊಂದು ಜಾಗದಲ್ಲಿ ಈ ಟ್ರಾಫಿಕ್ ಸಮಸ್ಯೆಗಳಾಗ್ತಾ ಇರೋದು ಕಳೆದ 2-3 ದಿವಸಗಳಿಂದ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಇದನ್ನು ಸರಿ ಮಾಡುವ ರೀತಿಯಲ್ಲಿ ನಾವು ಕೆಲವೊಂದು ಮಾರ್ಗ ಬದಲಾವಣೆಗಳನ್ನು ಇವತ್ತಿಂದ ಜನವರಿ 2ನೇ ತಾರೀಕು ತನಕ ಸಂಜೆ 4ರಿಂದ 9 ಗಂಟೆ ತನಕ ಈ ಮಾರ್ಗ ಬದಲಾವಣೆಗಳನ್ನು ಮಾಡಲಿಕ್ಕೆ ಚಿಂತೆ ಮಾಡಿದ್ದೀವಿ. ಅದರ ಮಾರ್ಗ ಬದಲಾವಣೆಗಳು ಈ ಕೆಳಕಂಡಂತೆ ಇದೆಯೇ. ಮಣಿಪಾಲ ಕಡೆಯಿಂದ ಬರುವ ವಾಹನಗಳು ಮಂಗಳೂರು ಹೋಗುವುದು ಶಾರದಾ ಕಲ್ಯಾಣ ಮಂಟಪದ ಕಡೆಯಿಂದ ಹೋಗಬೇಕಾಗಿದೆ. ಮತ್ತು ಕಲ್ಸಂಕ ವೃತ್ತದಲ್ಲಿ ಗುಂಡಿಬೇಲ್ ಕಡೆಯಿಂದ ಬರುವ ವಾಹನಗಳು ಮುಂದೆ ಹೋಗಿ ಕಡಿಯಾಲಿ ಕಡೆ ತಿರುಗಿಕೊಂಡು ಅಲ್ಲಿ ಕೃಷ್ಣ ಮಠಕ್ಕೆ ವಾಪಸ್ ಬರುವುದು. ಮತ್ತು ಮಣಿಪಾಲ್ ಕಡೆಯಿಂದ ಗುಂಡಿಬೇಲ್ ಕಡೆ ಹೋಗುವ ಹೋಗುವವರು ಸಿಟಿ ಬಸ್ ನಿಲ್ದಾಣದ ಹತ್ರ ಹೋಗಿ ತಿರುಗಿಸ್ಕೊಂಡು ಬರುವುದು. ಅದೇ ಥರ ಕರಾವಳಿ ಜಂಕ್ಷನ್ನಲ್ಲಿ ಮಲ್ಪೆಯಿಂದ ಬರುವವರು ಅಲ್ಲಿ ಯಾವುದೇ ಫ್ಲೈಓವರ್ ಕೆಳಗೆ ಕ್ರಾಸ್ ಮಾಡದೆ ಮುಂದಕ್ಕೆ ಲೆಫ್ಟ್ ಟರ್ನ್ ಮಾಡಿ ಮುಂದಕ್ಕೆ ಹೋಗಿ ಆದರ್ಶ್ ಮೋಟ್ರ್ ಹತ್ರ ಯೂ ಟರ್ನ್ ಮಾಡಿ ಬರುವುದು. ಅದೇ ಥರ ಮಂಗಳೂರಿಂದ ಮಲ್ಪೆ ಕಡೆ ಬರುವವರು ಅವರು ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಫ್ಲೈಓವರ್ ಮೇಲೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಉಡುಪಿ ಟೌನ್ ಒಳಗೆ ಬರಬಹುದು. ಅದೇ ಥರ ಮಲ್ಪೆ ಬೀಚಿಂದ ಬರುವ ವಾಹನಗಳು ಅವರು ಮಲ್ಪೆಯಿಂದ ಹೊರಟು ನೇಜಾರು, ಹೂಡೆ ಆ ಕಡೆಯಿಂದ ಬಂದು ಸಂತೆಕಟ್ಟೆಯಿಂದ ಬಂದು ಮತ್ತೆ ಯೂ ಟರ್ನ್ ಮಾಡಿಕೊಂಡು ಹೈವೇಗೆ ಬರಬಹುದು. ಈ ಒಂದು ಪ್ರತಿ ವರ್ಷ ಈ ಟೈಮ್ನಲ್ಲಿ, ಇದೇ ಸಂದರ್ಭದಲ್ಲಿ ಹಲವಾರು ಟ್ರಾಫಿಕ್ ಜಾಮ್ಗಳು ಆಗುವುದು ಕಂಡು ಬಂದಿದೆ. ಆದ್ದರಿಂದ ಟ್ರಾಫಿಕನ್ನು ಡೀಟೇಲ್ ಆಗಿ ಅನಲೈಸಿಸ್ ಮಾಡಿ ಈ ವರ್ಷ ನಾವು ಈ ಮಾರ್ಗಸೂಚಿಗಳನ್ನು ಕೊಡ್ತಾ ಇದ್ವಿ. ಆದ್ದರಿಂದ ಸಾರ್ವಜನಿಕರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದಲ್ಲಿ ಇದು ಟ್ರಾಫಿಕ್ ಜಾಮ್ ಕಡಿಮೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ. ಅಂಬಲ್ಪಾಡಿ ಮತ್ತು ಮಲ್ಪೆನಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ಸಂದರ್ಭದಲ್ಲಿ ಟ್ರಾಫಿಕ್ ವೆಹಿಕಲ್ಸ್ ಇನ್ಕ್ರೀಸ್ ಆಗಿದೆ. ಅದರಿಂದ ಈ ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಮಾರ್ಗ ಬದಲಾವಣೆಯನ್ನು ಮಾಡಲಾಗಿದೆ.